ಸೋಮವಾರ ರಾತ್ರಿ ನಡೆದಂತ ವಾಯು ದಾಳಿಯಲ್ಲಿ ಇರಾನ್ನ ರಾಷ್ಟ್ರೀಯ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಅಲಿ ಲಾರಿಜಾನಿ ಹಾಗೂ ಇಸ್ಲಾಮಿಕ್ನ ರೆವಲ್ಯೂಷನರಿ ಗಾರ್ಡ್ಸ್ನ ಅಂಗವಾದ ಬಸೀಜ್ ಮುಖ್ಯಸ್ಥ ಜನರಲ್ ಘೋಲಂ ರೆಜಾ ಸುಲೈಮಾನಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಇಸ್ರೇಲ್ನ ಸೇನೆ ಮಂಗಳವಾರ ಮಾಹಿತಿ ನೀಡಿದೆ. ಇರಾನ್ ನ್ಯಾಯಾಂಗದ ಅಧಿಕೃತ ಸುದ್ದಿ ಸಂಸ್ಥೆಯು ಸುಲೈಮಾನಿ ಹತ್ಯೆಯನ್ನ ದೃಢಪಡಿಸಿದೆ. ಯಾರೀ ಅಲಿ ಲಾರಿಜಾನಿ ಅನ್ನೋದು ಪ್ರಶ್ನೆ ಆಗತ್ತೆ ಅಲ್ವಾ? ಲಾರಿಜಾನಿ ಇರಾನ್ನ ಪರಮೋಚ್ಚ ರಾಷ್ಟ್ರೀಯ ಭದ್ರತಾ ಸಮಿತಿಯ ಕಾರ್ಯದರ್ಶಿ, ಖಮೇನಿಯ ಅತ್ಯಾಪ್ತ ಕೂಡ ಹೌದು. ಇರಾನ್ ಸಂಸತ್ತಿನ ಮಾಜಿ ಸ್ಪೀಕರ್ ಕೂಡ ಆಗಿದ್ದು, ಪ್ರಭಾವಿ ರಾಜಕಾರಣಿ ಮತ್ತು ಧಾರ್ಮಿಕ ನಾಯಕ ಕೂಡ ಹೌದು. ಅಮೆರಿಕ ಇಸ್ರೇಲ್ ವಿರೋಧಿ ನೀತಿಗಾಗಿ ಹೆಸರುವಾಸಿ. ಟ್ರಂಪ್ ಸರ್ಕಾರದ ಜೊತೆಗಿನ ಪರಮಾಣು ಮಾತುಕತೆಯಲ್ಲಿ ಖಮೇನಿಗೆ ಸಲಹೆಗಾರ ಕೂಡ ಈತ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸುಲೈಮಾನಿಯನ್ನು ಕೂಡ ಮುಗಿಸಲಾಗಿದೆ ಅಂತ. ಯಾರು ಈ ಸುಲೈಮಾನಿ? ಆತನ ಬಗ್ಗೆ ನೋಡೋದಾದ್ರೆ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ನ ಅಂಗವಾದ ಬಸೀಜ್ನ ಮುಖ್ಯಸ್ಥನಾಗಿದ್ದ ಈತ. ಇತ್ತೀಚೆಗೆ ಇರಾನ್ ಆಡಳಿತದ ವಿರುದ್ಧ ಭುಗಿಲೆದ್ದಿದ್ದ ಜನಾಕ್ರೋಶವನ್ನು ಹಿಂಸಾ ಮಾರ್ಗದ ಮುಖಾಂತರವಾಗಿ ದಮನಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ. ಸರ್ಕಾರದ ಜನವಿರೋಧಿ ನಿಲುವು ಮಟ್ಟ ಹಾಕುವಲ್ಲಿ ಯಶಸ್ವಿಯಾಗಿದ್ರು. ಇದೇ ಕಾರಣಕ್ಕೆ ಅಮೆರಿಕ, ಯುರೋಪಿಯನ್ ಒಕ್ಕೂಟ ಮತ್ತು ಇತರೆ ದೇಶಗಳು ಸುಲೈಮಾನಿ ವಿರುದ್ಧ ಹಲವು ನಿರ್ಬಂಧಗಳನ್ನು ಹೇರಿದ್ರು. ಅಮೆರಿಕ ಇಸ್ರೇಲ್ ಮಂಡಿ ಊರವರೆಗೂ ಸಂಧಾನ ಇಲ್ಲ ಅಂತ ಮೊಸ್ದಾಫ ಖಮೇನಿ ಗುಡುಕಾಡ್ತಾ ಇರೋದು. ಯುದ್ಧವನ್ನ ನಿಲ್ಲಿಸಿ